ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗೆ ಸೆಟ್ ಬ್ಯಾಕ್ ಅಂದರೆ ಖಾಲಿ ಜಾಗ, ಮನೆಯಿಂದ ಖಾಲಿ ಜಾಗ ಯಾವ ಕಡೆ ಜಾಸ್ತಿ ಇರಬೇಕು, ಮತ್ತು ಪೋರ್ಟಿಕೋ ತೆಗೆದುಕೊಂಡ್ರೂ ಅದು ಖಾಲಿ ಜಾಗಕ್ಕೆ ಕೌಂಟ್ ಬರುತ್ತಾ, ಅಥವಾ ಪಿಲ್ಲರ್ ಹಾಕ್ಕೊಂಡ್ರೆ ಅದನ್ನು ಯಾವ ರೀತಿ ನಾವು ಸೆಟ್ ಬ್ಯಾಕ್ಗಳು ಬಿಡಬೇಕು, ಪೋರ್ಟಿಕೋನ ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಇತ್ತೆ ಅಂತ ಹೇಳ್ತಾ ನೋಡಿ, ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನಾನು ಪೂರ್ವದ ರಸ್ತೆಯ ಒಂದು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ. ನೋಡಿ, ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ನೋಡಿ, ಇದು ಪೂರ್ವದ ರಸ್ತೆಯ 30-40 ಸೈಟ್ ಅಂದ್ಕೊಳ್ಳಿ. ಇದು 40 ಫೀಟ್ ಇರುತ್ತೆ, ಇದು 30 ಫೀಟ್ ಇರುತ್ತೆ. 30-40 ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ, ಅಥವಾ 40-60 ಆಗ್ಬೋದು, 30-50 ಆಗ್ಬೋದು. ನೋಡಿ, ನೀವು ವಾಸ್ತುವಿನ ರೀತಿಯಲ್ಲಿ ಪೋರ್ಟಿಕೋನ ನೀವು ಅಂದ್ಕೊಳ್ತೀರಾ ನನ್ನ ಮನೆ ಇಲ್ಲಿಗೆ ಇರೋದು, ನಾನು ಪಾಯ ಹಾಕಿರೋದು ಇಲ್ಲಿಗೆ, ನನ್ನ ಡೋರ್ ಇರೋದು ಇಲ್ಲಿಗೆ, ನಾನು ಮುಂದೆಗಡೆ ಸುಮ್ಮನೆ ಒಂದು ಟಾಪ್ ಹಾಕ್ಕೊಂಡು ಹೆಂಗೋ ಕಾಂಪೌಂಡ್ ಬಂದಿದೆ ಒಂದು 4-5 ಅಡಿ, ನಾನು ಕಾಂಪೌಂಡ್ ಮೇಲೆ ಒಂದು 4 ಪಿಲ್ಲರು ಅಥವಾ 2 ಪಿಲ್ಲರು ಹಾಕ್ಕೊಂಡು ನಾನು ಓಪನ್ನೇ ಇಟ್ಕೊತೀನಿ, ನಾನು ಕ್ಲೋಸ್ ಮಾಡ್ತಾ ಇಲ್ಲ, ಅದು ಲೆಕ್ಕ ಬರೋದಿಲ್ಲ, ನನ್ನ ಸೆಟ್ ಬ್ಯಾಕ್ ನನ್ನ ಕಾಂಪೌಂಡ್ ಮೇಲೆ ಕೂತ್ಸಿದ್ರು ನನಗೆ ಮನೆಯಿಂದ ಕಾಂಪೌಂಡ್ವರೆಗೂ ಫ್ರೀ ಇದೆ, ಅದೇ ಸೆಟ್ ಬ್ಯಾಕ್ ಅಂತ ನೀವು ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಪಶ್ಚಿಮದಲ್ಲಿ 3 ಅಡಿನೋ ಅಥವಾ 1.5 ಅಡಿನೋ ಬಿಟ್ಟಿದ್ದೀರಾ, ಈ ಕಡೆ ದಕ್ಷಿಣದಲ್ಲಿ 1 ಅಡಿನೋ 1.5 ಅಡಿನೋ 3 ಅಡಿನೋ ಬಿಟ್ಟಿರ್ತೀರಾ, 2 ಅಡಿನೋ ಬಿಟ್ಟಿರ್ತೀರಾ. ಅವಾಗ ನಮ್ದು ಈ ಕಡೆ ಜಾಸ್ತಿ ಇದೆ, ನಾನು ಇಲ್ಲಿ ಫ್ರೀಯಾಗಿ ಬಿಟ್ಟಿದ್ದೀನಲ್ಲ, ನಾನು ಯಾವುದು ಅಡ್ಡಗೋಡೆ ಕಟ್ಟಿಲ್ಲಲ್ವಾ, ಓಪನ್ ಆಗಿದೆ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಮಗೆ ನೀವು ಆಕಾಶದಿಂದ ನೋಡಿದ್ರೆ ಆಕಾಶ ತತ್ವ ಬೇಕು. ಆಕಾಶ ತತ್ವ ಅಂದರೆ ಸೂರ್ಯನ ಬಿಸಿಲು ನಮಗೆ ಸೆಟ್ ಬ್ಯಾಕಿಂದ ಒಳಗಡೆನೇ ಇರಬೇಕು. ಮನೆಯ ಸರಾದಿಂದ ಒಳಗಡೆನೆ ನಮ್ಮದು ಮನೆಯ ಸೆಟ್ ಬ್ಯಾಕ್ ಒಳಗಡೆನೆ ಮನೆ ಸಪ್ರೇಟು, ಕಾಂಪೌಂಡ್ ಸಪ್ರೇಟ್ ಇರಬೇಕು. ನೀವು ತೊಗೊಂಡೋಗಿ ಅಲ್ಲಿ ಕುದಿಸ್ಲೇಬಾರ್ದು. ನೀವು ಹಂಗೆ ಬೇಕು ಅಂದರೆ ಒಂದು ಸಪೋಸ್ ಒಂದು ಈ ಕಡೆ 1.5 ಇದ್ದರೆ ಈ ಕಡೆ 2, ಅಥವಾ ಈ ಕಡೆ 3 ಇದ್ದರೆ ಈ ಕಡೆ 4 ಅಡಿ ಬಿಟ್ಟು ಒಳಗಡೆಗೆ ಕಾಲಮ್ ಹಾಕ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡಿ. ಮನೆಯಿಂದ ಸೆಟ್ ಬ್ಯಾಕ್ ಅಲ್ಲ, ನೋಡಿ, ಮನೆಯಿಂದ ಸೆಟ್ ಬ್ಯಾಕ್ ಅಂದರೆ ಇದು, ನೀವು ಕಾಂಪೌಂಡ್ ಇಲ್ಲಿ ಪಿಲ್ಲರ್ ಹಾಕಿದ್ಮೇಲೆ ಅಲ್ಲಿಂದ ನಿಮಗೆ ಸೆಟ್ ಬ್ಯಾಕ್ ಬೇಕು. ನೀವು ಕಾಂಪೌಂಡ್ ಮೇಲೆ ಕೂತ್ಸಿದ್ಮೇಲೆ ನಮ್ಮದು ಎಗೈನ್ ಕಾಂಪೌಂಡ್ ತಿರ್ಗಾ ಮುಂದೆ ಹೋಗ್ಬೇಕಾಗುತ್ತೆ. ಆವಾಗ ನಮ್ಮದು ರಸ್ತೆಗೆ ಹೋಗ್ತೀವಿ, ಅವಾಗ ನಮಗೆ ಸೆಟ್ ಬ್ಯಾಕ್ ಸಿಗೋದಿಲ್ಲ. ನೀವು ಕಾಂಪೌಂಡ್ ಮೇಲೆ ಹಾಕಿದ್ರೆ ನಮ್ದು ಮುಂದೆ 4 ಅಡಿ ಇರಬೇಕು, ಅಥವಾ ಹಿಂದೆ ಎಷ್ಟು ಬಿಟ್ಟಿರ್ತೀರೋ ಅದಕ್ಕೆ ಜಾಸ್ತಿ ಇರಬೇಕು. ಕಾಲಮಿಂದನೇ ಲೆಕ್ಕ. ನೀವು ಭೂಮಿಗೆ ಏನು ಕಾಲಮ್ ತಾಗಿಸ್ತೀರಾ ಅಲ್ಲಿಂದನೇ ನಮಗೆ ಸೆಟ್ ಬ್ಯಾಕ್ ಕೌಂಟು. ನೀವು ಇಲ್ಲಿಂದ ನಾನು ಓಪನ್ ಬಿಟ್ಟಿದ್ದೀನಿ, ಈ ಕಡೆ ಎಲ್ಲ ಫ್ರೀ ಆಗಿದೆ, ಬರೀ ಕಾಲಮ್ ಮಾತ್ರ ನಾನು ಕಾಂಪೌಂಡ್ ಮೇಲೆ ಕೂತ್ಸಿದ್ದೀನಿ ಅಂದರೆ ನಮಗೆ ಆಕಾಶ ತತ್ವದಲ್ಲಿ ಪೂರ್ವಕ್ಕೆ ಸೆಟ್ ಬ್ಯಾಕ್ ಬರೋದಿಲ್ಲ. ಮನೆಗೆ ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಅಧಿಕ ಜಾಗ ಕೌಂಟ್ ಆಗೋದಿಲ್ಲ. ಹಾಗಾಗಿ ನೀವು ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಜಾಸ್ತಿ ಬರೋ ರೀತಿಲೇ ನೀವು ಕಾಲಮನ್ನ ಇನ್ನೂ ಒಳಗಡೆ ಹಾಕ್ಕೊಳ್ಬೇಕು. ಅಥವಾ ಕಾಲಮ್ ಇಲ್ದೇನೆ ನಾನು ತೊಗೊಬೋದು ಅಂತಂದ್ರೂ ತೊಗೊಬೋದು. ನೀವು ಕಾಲಮ್ ಇಲ್ದೇನೆ 8 ಅಡಿವರೆಗೂ ತೆಗಿಬೋದು. ಇದು ಸಪೋಸ್ ಒಂದು 10 ಅಡಿನೋ 12 ಅಡಿನೋ ನಿಮ್ಗೆ ಖಾಲಿ ಜಾಗ ಇದೆ ಅಂದರೆ ನೀವು ಒಂದು 8 ಅಡಿ 10 ಅಡಿವರೆಗೂ ನೀವು ಟಾಪಲ್ಲೇ ಮೋಲ್ಡಲ್ಲೇ ನೀವು ಏನು ಬರುತ್ತೆ ಟಾಪ್ ಮೋಲ್ಡಲ್ಲೇ ಮೋಲ್ಡ್ ಹಾಕೋವಾಗ್ಲೇ ಅದು ಬೀಮ್ ತೊಗೊಳ್ತಾರೆ. ಕನ್ಸಲ್ಟ್ ಬೀಮ್ ಅಂತ ತೊಗೊಂಡು ಗೋಡೆಯಿಂದನೇ ಮುಂದಕ್ಕೆ ಬೀಮ್ ತೊಗೊಂಡು ಭೂಮಿಗೆ ತಾಗದೆ ಮೋಲ್ಡಲ್ಲೇ ಕನ್ಸಲ್ಟ್ ಬೀಮ್ ತೊಗೊಂಡು ನಿಮಗೆ ಈ ರೀತಿ ಗೋಡೆ ಮೇಲೇ ಒಳಗಡೆನೆ ಕನ್ಸಲ್ಟ್ ಬೀಮ್ ಬರುತ್ತೆ. ಈ ಲಾಸ್ಟಲ್ಲೂ ಅದೇ ರೀತಿ ಬಂದು ಅದೇ ರೀತಿಯ ಭೂಮಿಗೆ ಇದು ಪಿಲ್ಲರ್ ತಾಗದೇನೆ 8 ಅಡಿ 10 ಅಡಿವರೆಗೂ ಮೋಲ್ಡಲ್ಲೇ ತೊಗೊಂಡ್ರೆ ಇಲ್ಲಿಂದನೇ ಕೌಂಟ್ ಆಗುತ್ತೆ. ಅವಾಗ ನಿಮಗೆ ಸೆಟ್ ಬ್ಯಾಕು 10 ಅಡಿನೋ 12 ಅಡಿನೋ ಎಷ್ಟಿರುತ್ತೆ ಅಷ್ಟು ಕೌಂಟ್ ಆಗುತ್ತೆ. ಅದು ವಾಸ್ತುಕ್ಕೆ ಬರುತ್ತೆ. ನೀವು ನಾನು ಫ್ರೀಯಾಗಿ ಬಿಟ್ಟಿದ್ದೀನಿ, ನಾನು ಓಪನ್ ಬಿಟ್ಟಿದ್ದೀನಿ, ಯಾವುದೇ ಗೋಡೆ ಕಟ್ಟಿಲ್ಲ, ಬರೀ ನಾನು 4 ಕಾಲಮ್ ತೊಗೊಂಡು ಕಾಂಪೌಂಡ್ ಮೇಲೆ ಕೂತ್ಸಿದ್ದೀನಿ ಅಂದರೆ ಅದು ತಪ್ಪಾಗುತ್ತೆ. ನೀವು ಭೂಮಿಗೆ ಏನು ಕಾಲಮ್ ತಾಗಿಸ್ತೀರೋ ಅದು ನೀವು ಏನಾದರೂ ಭೂಮಿಗೆ ಅರ್ಥಿಂಗ್ ಕೊಡಿ, ಏನಾದರೂ ವೆಲ್ಡಿಂಗೋ ಏನಾದರೂ ಮಾಡಬೇಕಾದ್ರೆ ಗೋಡೆಗೆಲ್ಲಾದರೂ ನೀವು ಕಂಬಿಗೋ ಇನ್ನೊಂದಕ್ಕೂ ಅರ್ಥಿಂಗ್ ಕೊಟ್ಟರೆ ಇಲ್ಲಿವರೆಗೂ ಅರ್ಥಿಂಗ್ ಪಾಸ್ ಆಗುತ್ತೆ. ನೀವು ಕಾಂಪೌಂಡ್ ಮೇಲೆ ಏನು ನೀವು ಕೊಟ್ಟಿರ್ತೀರಾ ಕಾಲಮು ಅಲ್ಲಿವರೆಗೂ ಅರ್ಥಿಂಗ್ ಪಾಸ್ ಆಗುತ್ತೆ. ಅದು ನಮಗೆ ಆಕಾಶ ತತ್ವ ಸಿಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕಾಂಪೌಂಡ್ಗಳ ಮೇಲೆ ಕಾಲಮ್ಗಳನ್ನ ತೊಗೊಂಡೋಗಿ ಹಾಕಬೇಡಿ. ಅದು
ಸೆಟ್ ಬ್ಯಾಕ್ಗೆ ಕೌಂಟ್ ಬರೋದಿಲ್ಲ. ಅದಾದ ನಂತರ ನಮ್ಮ ಸೆಟ್ ಬ್ಯಾಕ್ ಇರಬೇಕು. ಹಾಗಾಗಿ ಉತ್ತರಕ್ಕೂ ಅದೇ ರೀತಿ. ನೀವು 10 ಅಡಿನೋ 12 ಅಡಿನೋ ಇದೆ ಅಂತೇಳಿ ನೀವು ನಾನು ಓಪನ್ ಬಿಟ್ಟಿದ್ದೀನಿ, ನಾನು ಇಲ್ಲಿಂದ ಇಲ್ಲಿಗೆ ಯಾವುದೂ ಗೋಡೆ ಕಟ್ಟಿಲ್ಲ, ನಾನು ಬರೀ ಕಾಲಮ್ ಹಾಕಿದ್ದೀನಿ ಕಾಂಪೌಂಡ್ ಮೇಲೆ ಅಂತ ನೀವು ಅಂದ್ಕೊಂಡ್ರೆ ಅದು ಉತ್ತರಕ್ಕೆ ಸೆಟ್ ಬ್ಯಾಕ್ ಸಿಗೋದಿಲ್ಲ. ಉತ್ತರದ ಸರಹದ್ದು ಮೇಲೆ ನಿಮ್ದು ಏನು ಉತ್ತರಕ್ಕೆ ಸೈಟ್ ನಿಮ್ಮದು ಎಡ್ಜಿರುತ್ತೆ, ಆ ಕಾಂಪೌಂಡ್ ಮೇಲೇ ಕುಚ್ಚಿದ್ರೆ ನಿಮ್ಮದು ಉತ್ತರಕ್ಕೆ ಮನೆ ಹೋಗಿ ಕುತ್ಕೊಳ್ಳುತ್ತೆ, ಉತ್ತರ ಬ್ಲ್ಯಾಕ್ ಆಗುತ್ತೆ. ಆ ರೀತಿ ಆಗಬಾರ್ದು. ಉತ್ತರದ ಸರಹದ್ದಿಗೂ ಅದೇ ರೀತಿ ನೀವು ಕಾಂಪೌಂಡ್ಗೆ ಟಚ್ ಮಾಡದೆ ಟಾಪಲ್ಲೇ ಕನ್ಸಲ್ಟ್ ಬೀಮು ಒಂದು 8 ಅಡಿನೋ 10 ಅಡಿನೋ ಕನ್ಸಲ್ಟ್ ಬೀಮ್ ತೊಗೊಳ್ಳಿ, ಇಲ್ಲಿಗಾದ್ರೂ ತೊಗೊಳ್ಳಿ ಅಲ್ಲಿಗಾದ್ರೂ ತೊಗೊಳ್ಳಿ, ನೀವು ಏನು ಮನೆ ಇರುತ್ತೆ ಅಷ್ಟಕ್ಕೂ ತೊಗೊಂಡು ಕನ್ಸಲ್ಟ್ ಬೀಮ್ ಗೋಡೆಯಲ್ಲೇ ಮೋಲ್ಡಲ್ಲೇ ಬೀಮ್ ತೊಗೊಂಡು ಭೂಮಿಗೆ ಯಾವುದೇ ರೀತಿಯ ಕಾಲಮ್ ತಾಗಿಸ್ದೆ ನೀವು ಸಪೋರ್ಟ್ ಭೂಮಿಗಿಲ್ಲದೆ ನೀವು ಗೋಡೆಯಲ್ಲೇ ತೊಗೊಂಡ್ರೆ ಮನೆಯಿಂದನೇ ಕಾಂಪೌಂಡ್ವರೆಗೂ ಕೌಂಟ್ ಆಗುತ್ತೆ. 10 ಅಡಿ ಇದ್ರೆ 10, 6 ಇದ್ರೆ 6, ಎಷ್ಟಿದ್ರೆ ಅಷ್ಟು ಕೌಂಟ್ ಆಗುತ್ತೆ. ನಾನು ಓಡಾಡೋದಕ್ಕೆಲ್ಲ ಫ್ರೀಯಾಗಿ ಬಿಟ್ಟಿದ್ದೀನಿ, ಕಾಲಮ್ ತೊಗೊಂಡೋಗಿ ಕಾಂಪೌಂಡ್ ಮೇಲೆ ಮಾತ್ರ ಕುದಿಸಿದ್ದೀನಿ ಅಂದರೆ ಅದು ಕೌಂಟ್ ಬರೋದಿಲ್ಲ. ಅದು ಸರಹದ್ದು ಮೇಲೇ ಮನೆ ಹೋಗಿ ಕುತ್ಕೊಂಡಂಗೆ ಆಗುತ್ತೆ, ಉತ್ತರಕ್ಕೆ ಸೆಟ್ ಬ್ಯಾಕ್ ಇಲ್ಲದೆ ಆದಂಗೆ ಆಗುತ್ತೆ. ಆ ರೀತಿ ಮಾಡಬಾರ್ದು, ಅದು ವಾಸ್ತುವಿನ ರೀತಿಯಲ್ಲಿ ತಪ್ಪಾಗುತ್ತೆ. ಸೆಟ್ ಬ್ಯಾಕ್ನ ಯಾವತ್ತೂ ಕಾಲಮ್ವರೆಗೂ ನಾವು ಕೌಂಟ್ ಮಾಡ್ತೀವಿ. ಕಾಲಮಿಂದ ಆಚೆಗೆ ಸೆಟ್ ಬ್ಯಾಕ್ ಲೆಕ್ಕ. ಕಾಲಮ್ವರೆಗೂ ನಾವು ಬಿಲ್ಡಿಂಗ್ನೇ ಕನ್ಸಿಡರ್ ಮಾಡ್ತೀವಿ. ಆದರೆ ನೀವು ಗೋಡೆಗಳು ಕಟ್ಟಿಲ್ಲ, ನಾನು ಫ್ರೀಯಾಗಿ ಬಿಟ್ಟಿದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಅದು ಸೆಟ್ ಬ್ಯಾಕು ನಿಮಗೆ ಸಿಕ್ಕದೇ ಇರೋ ರೀತಿಲಿ ಬ್ಲ್ಯಾಕ್ ಆದಂಗೆ ಆಗುತ್ತೆ. ಅಥವಾ ಯಾರಾದರೂ ಒಳ್ಳೆ ವಾಸ್ತುಕಾರ ಹತ್ರ ಸಲಹೆ ತೆಗೆದುಕೊಂಡು ಮಾಡ್ಕೊಳ್ಳಿ. ಅಥವಾ ವೀಡಿಯೋಗಳು, ಈ ಥರದ ವೀಡಿಯೋಗಳನ್ನ ನೋಡಿ, ಯಾವ ಕಡೆ ಸೆಟ್ ಬ್ಯಾಕ್ ಎಷ್ಟು ಬಿಡಬೇಕು, ಎಷ್ಟು ಬಿಟ್ಟರೆ ಯಾವ ಥರ ಕೌಂಟ್ ಬರುತ್ತೆ ಅಂತ ಒಂದಲ್ಲ 2 ಸಲ ನೋಡಿ ನೀವು ವಾಸ್ತು ಪ್ರಕಾರ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಂದು ಸರಿ ಮನೆ ಮಾಡಿದ್ಮೇಲೆ ಬಾಗಿಲುಗಳು ಎಲ್ಲಿ ಬೇಕೋ ಚೇಂಜ್ ಮಾಡ್ಬೋದು, ಕಿಟಕಿಗಳನ್ನ ಎಲ್ಲಿ ಬೇಕೋ ಚೇಂಜ್ ಮಾಡ್ಬೋದು, ಅಡುಗೆ ಮನೆಯನ್ನು ಎಲ್ಲಿ ಬೇಕೋ ಚೇಂಜ್ ಮಾಡ್ಬೋದು. ಆದರೆ ಸೆಟ್ ಬ್ಯಾಕ್ಗಳನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಪೋರ್ಟಿಕೋ ಮೊದಲೇ ಪ್ಲ್ಯಾನ್ ಮಾಡಿ, 9 ಅಡಿನೋ 10 ಅಡಿನೋ 12 ಅಡಿನೋ ಯಾವುದೋ ಒಂದು ಅಳತೆಗೆ ನೀವು ಪ್ಲ್ಯಾನ್ ಮಾಡಿ. ಮನೆ ಪ್ಲ್ಯಾನ್ ಆದಮೇಲೆ ಪೋರ್ಟಿಕೋ ಕಾರ್ ನಿಲ್ಲಿಸೋದಕ್ಕೂ ನೀವು ಮೊದಲೇ ಪ್ಲ್ಯಾನ್ ಮಾಡಬೇಕು. ಅದನ್ನು ಬಿಟ್ಟು ಮನೆಯೆಲ್ಲ ಆದಮೇಲೆ ಪೋರ್ಟಿಕೋ ತೊಗೊಂಡೋಗಿ ಕಾಂಪೌಂಡ್ ಮೇಲೆ ಕೂರಿಸ್ಬಿಟ್ಟು ಇಲ್ಲಿ ಕಾರ್ ಶೆಡ್ ಅಂತ ಮಾಡೋದು, ಅಥವಾ ಕಾರ್ಗೋಸ್ಕರ ಅಥವಾ ಮಳೆ ಬೀಳುತ್ತೆ ಎಡ್ಚಿಲ್ಗೆ ಅಂತೇಳಿ ನಾವು ಇಲ್ಲಿ ಸಿಟೌಟ್ ತೊಗೊಬೋದು ಅಂತೇಳಿ ನೀವು ಕಾಲಮ್ಸ್ನ ತೊಗೊಂಡೋಗಿ ಕಾಂಪೌಂಡ್ ಮೇಲೆ ಕುದಿಸಿ ಮಾಡಿದ್ರೆ ಅದು ವಾಸ್ತುಗೆ ಬರೋದಿಲ್ಲ. ಆಯನೂ ಚೇಂಜ್ ಆಗುತ್ತೆ. ನಂತರ ಸೆಟ್ ಬ್ಯಾಕು ಪೂರ್ವದಲ್ಲಿ ಸಿಗೋದಿಲ್ಲ. ಪೂರ್ವ ನಿಮಗೆ ಬ್ಲ್ಯಾಕ್ ಆಗುತ್ತೆ. ಮನೆ ಹೋಗಿ ಪೂರ್ವದ ಹದ್ದುಬಸ್ತು ಮೇಲೆ ಇರುತ್ತೆ. ನಿಮಗೆ ಪೂರ್ವದಲ್ಲಿ ಹೆಚ್ಚಿನ ಜಾಗ ಇರೋದಿಲ್ಲ. ಪಶ್ಚಿಮದಲ್ಲಿ 2 ಅಡಿನೋ 3 ಅಡಿನೋ ಇರುತ್ತೆ. ಪೂರ್ವದಲ್ಲಿ ನೀವು ಕಾಂಪೌಂಡ್ ಮೇಲೇ ಕೂರಿಸಿದಾಗ ಅದು ಮನೆಯ ಗಂಡು ಮಕ್ಕಳಿಗೆ, ಮನೆಯ ಯಜಮಾನರಿಗೆ, ಗಂಡಸಿಗೆ ಅದು ಅಷ್ಟು ಶ್ರೇಯಸ್ಸಲ್ಲ. ಹಾಗಾಗಿ ದಯಮಾಡಿ ಮಾಡಬೇಕಾದ್ರೆ ನೀವು ಕಾಂಪೌಂಡನ್ನ ಸುತ್ತು ಪ್ರದಕ್ಷಿಣೆ ಬರೋ ರೀತಿ ಪಶ್ಚಿಮಕ್ಕಿಂತ ಪೂರ್ವದಲ್ಲಿ 1/2 ಅಡಿ ಆದರೂ ಜಾಸ್ತಿ ಬರಲೇಬೇಕು. ಅದೇ ರೀತಿ ದಕ್ಷಿಣದಲ್ಲೂ ನೀವು 3 ಅಡಿ ತೊಗೊಂಡ್ರೆ ಉತ್ತರದಲ್ಲಿ 4 ಅಡಿ ಇರಬೇಕು. ದಕ್ಷಿಣಕ್ಕಿಂತ ಜಾಸ್ತಿ ಉತ್ತರಕ್ಕೆ ಇಲ್ಲಿ ಎಷ್ಟಿರುತ್ತೋ ಅಲ್ಲಿ ಪೋರ್ಟಿಕೋ ಕಾಲಮ್ ಆದ ನಂತರ ನಿಮ್ಮದು ಸೆಟ್ ಬ್ಯಾಕ್ ಇರಬೇಕು. 1/2 ಅಡಿ 1 ಅಡಿ ಆದರೂ ಜಾಸ್ತಿ ಇರಬೇಕು. ಉತ್ತರ ಬ್ಲ್ಯಾಕ್ ಆಗೋದ್ರಿಂದ ಮನೆಯ ಫೈನಾನ್ಷಿಯಲಿ ಗ್ರೋತು ಕೊಡೋದಿಲ್ಲ. ಅಲ್ಲದೆ ಮನೆಯ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಆಗೋದಿಲ್ಲ. ಮನೆಯ ಹೆಣ್ಮಕ್ಳಿಗೆ ನೆಮ್ಮದಿ ಇರೋದಿಲ್ಲ. ಆ ಮನೆಯವರು ಯಾವತ್ತೂ ಸಾಲಗಾರರಾಗಿ ಉಳಿತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯನ್ನು ತೊಗೊಂಡೋಗಿ ಉತ್ತರದ ಸರಹದ್ದು ಮೇಲೆ ಕೂರಿಸ್ಬಾರ್ದು. ಅದು ವಾಸ್ತುಗೆ ವಿರುದ್ಧ. ದಕ್ಷಿಣಕ್ಕೆ ಒಂದು 3 ಅಡಿ ಇರುತ್ತೆ. ಒಳ್ಳೆ ವೆಂಟಿಲೇಷನ್ ಬೇಕು, ಚೆನ್ನಾಗಿ ವೆಂಟಿಲೇಷನ್ ಗಾಳಿ ಸುತ್ತು ಬರಬೇಕು. ನಮಗೆ ಈ ಕಡೆ ಜಾಸ್ತಿ ಬಿಡ್ತೀವಿ ಅಂದರೆ ಈ ಕಡೆ 3 ಅಡಿ ಬಿಟ್ಟರೆ ಈ ಕಡೆ 6 ಅಡಿ ಬಿಟ್ಟಿರ್ತೀರ. ಕಾಲಮ್ಸ್ ಇಲ್ಲದೆ ಯಾವುದೇ ಜಾಗದಲ್ಲಿ ಕಾಲಮ್ಸ್ ಬರದೆ ನೀವು ಟಾಪಲ್ಲೇ 5 ಅಡಿ 6 ಅಡಿ ತೊಳ್ಕೊಂಡು ಮಾಡಿದ್ರೆ ನಿಮ್ಮದು ಕಾಂಪೌಂಡಿಂದನೇ ಸೆಟ್ ಬ್ಯಾಕು ಮನೆಗೆ ಕೌಂಟ್ ಆಗುತ್ತೆ. ಆವಾಗ ನಿಮ್ಮದು 6 ಅಡಿ ಸೆಟ್ ಬ್ಯಾಕೆ ಕೌಂಟ್ ಆಗುತ್ತೆ. ಅದೇ ನೀವು ಇಲ್ಲೇನಾದರೂ ಕಾಲಮ್ ಹಾಕಿದ್ರೆ ಭೂಮಿಗೆ ಟಚ್ ಆಗುತ್ತೆ, ಭೂಮಿಗೆ ಅದು ಕಾಲಮ್ ಬೀಳುತ್ತೆ. ಕಾಲಮ್ ಯಾವಾಗ ಭೂಮಿಗೆ ಟಚ್ ಆಗುತ್ತೋ ಸೆಟ್ ಬ್ಯಾಕು ಇಲ್ಲಿಂದ ಕೌಂಟ್ ಆಗುತ್ತೆ. ಆವಾಗ ನೀವು 4 ಅಡಿ ಬಿಡಬೇಕಾಗುತ್ತೆ. 6 ಅಡಿ 4 ಅಡಿ 10 ಅಡಿ. ಆವಾಗ ನೀವು 6 ಅಡಿ ನಮ್ಮ ಪೋರ್ಟಿಕೋ ಸಾಲೋದಿಲ್ಲ ಅಂತೇಳಿ ನೀವು ತೊಗೊಂಡೋಗಿ ಕಾಲಮ್ಸ್ನ ಗೋಡೆ ಮೇಲೆ ಕುದಿಸ್ತೀರಾ, ಅದು ರಾಂಗು. ಆ ರೀತಿ ಮಾಡಬಾರ್ದು. ಟಾಪಲ್ಲೇ ತೆಗೆದುಕೊಳ್ಳಿ, ಆ ಜಾಗದಲ್ಲಿ ಕಾರ್ ನಿಲ್ಲಿಸ್ಕೊಳ್ಳಿ, ಅಥವಾ ಮನೆಗೆ ಬಿಸಿಲು ಗಾಳಿ ಬೀಳದೇ ಇರೋ ರೀತಿಲಿ
ಡೋರು ವಿಂಡೋಸ್ಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕಂದರೆ ಈಗ ಏನಾಗಿದೆ ಅಂದರೆ ಟೀಕು ಮತ್ತು ಇದು ಒಂದೇದು ಇವೆಲ್ಲ ನೀವು ಗೋಡೆಗಳಿಗೆ ಕಿಟಕಿಗಳು ಒಳ್ಳೆ ಕಾಸ್ಟ್ಲಿ ಪಾಲಿಷ್ ಮಾಡಿರ್ತೀರ, ಬಿಸಿಲು ಗಾಳಿಗೆ ಬಿದ್ದರೆ ಹೋಗುತ್ತೆ, ಲೈಫ್ ಬರೋದಿಲ್ಲ ಅಂತಲೂ ಕೆಲವರು ಸುತ್ತು ಫೋರ್ಟಿಕೋ ತೊಗೊತಾರೆ. ಆವಾಗ ಈ ಥರದ್ದು ಫಾಲೋಅಪ್ ಮಾಡಿ. ಅಥವಾ ಸ್ಟೇರ್ ಕೇಸ್ ಮಾಡಿದ್ದೀವಿ ಇಲ್ಲಿ ಅಂತಂದರೆ ಸ್ಟೇರ್ ಕೇಸ್ದು ಅಷ್ಟೇ, ಇಲ್ಲಿ ಕಾಲಮು ಇಲ್ಲಿ ಗೋಡೆ ಟಚ್ ಆದರೆ ನೀವು ಮೇಲೇ ಗೋಡೆಯಲ್ಲೇ ಕನ್ಸರ್ಟ್ ಬಿನ್ ತೊಗೊಂಡು ಭೂಮಿಗೆ ಏನು ತಾಗದೇ ಇರೋ ರೀತಿಲಿ ನೀವು ಸ್ಟೇರ್ ಕೇಸ್ ತೊಗೊಂಡೋದ್ರೂ ಅದು ಇಲ್ಲಿಂದನೇ ಸೆಟ್ ಬ್ಯಾಕ್ ಕೌಂಟ್ ಆಗುತ್ತೆ, ನಿಮಗೆ ಅಧಿಕ ಜಾಗ ಉಳಿಯುತ್ತೆ. ಆವಾಗ ನಿಮಗೆ ವಾಸ್ತುವಿನ ರೀತಿಲಿ ಅದು ಒಳ್ಳೆಯ ಡೆವಲಪ್ಮೆಂಟ್ಸ್ ಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಾಗಲಿ ಪೋರ್ಟಿಕೋ ಮಾಡೋದಾದರೆ ನೀವು ಟಾಪಲ್ಲೇ ಕನ್ಸರ್ಟ್ ಬೀಮ್ ತೊಗೊಳ್ಳಿ. ಅಥವಾ ನಾವು ಕಾಲಮ್ಸ್ ಹಾಕಿನೇ ಮಾಡಬೇಕು ಅಂದರೆ ಕಾಲಮ್ಸ್ ಆದಮೇಲೆ ನಿಮ್ಮದು ದಕ್ಷಿಣಕ್ಕಿಂತ ಅಧಿಕವಾಗಿ ಸೆಟ್ ಬ್ಯಾಕ್ ಇರಬೇಕು. ಆ ರೀತಿ ಮಾಡ್ಕೊಳ್ಳಿ, ಅದು ನಿಮಗೆ ವಾಸ್ತುವಿನ ರೀತಿಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಕೊಡುತ್ತೆ, ಅದು ಮುಖ್ಯ. ಹಾಗಾಗಿ ಆ ಥರದ ನೀವು ವಾಸ್ತುನ ನೀವು ಫಾಲೋಅಪ್ ಮಾಡಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಬ್ಬರು ವಾಸ್ತು ಅಂದರೆ ಒಳಗಡೆ ವಿಂಡೋಗಳು ಮೂಲೆ ಹೊಡೆಯೋದು, ಅಥವಾ ಯಾವುದೋ ಒಂದು ಜಾಗದಲ್ಲಿ ಏನೋ ಕಿಟಕಿ ಇದೆ ಅದು ಇರಬಾರ್ದು, ಇನ್ನೇನೋ ಇಂಥದ್ದೇ ಸಣ್ಣ ಸಣ್ಣ ವಿಚಾರಗಳನ್ನೇ ನೀವು ತಲೆಗೆ ಹಾಕ್ಕೊಬೇಡಿ. ಈ ಥರದ ಸೆಟ್ ಬ್ಯಾಕ್ಗಳದು ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರದ ವಿಚಾರಗಳ ಕಡೆ ಗಮನ ಜಾಸ್ತಿ ಕೊಡಿ. ವಾಸ್ತುವಿನ ರೀತಿಯಲ್ಲಿ ಅವನ್ನು ಮಾಡ್ಕೊಳ್ಳಿ. ಆವಾಗ ನಿಮಗೆ ವಾಸ್ತುವಿನ ಮೇಲೆ ನಂಬಿಕೆ ಬರುತ್ತೆ, ವಾಸ್ತು ಅನ್ನೋದು ನಿಮಗೆ ಫಲ ಕೊಡುತ್ತೆ. ಈ ಥರದ ಸಣ್ಣ ಪುಟ್ಟ ಕೆಲವೊಂದನ್ನು ಮಾಡಿಕೊಂಡು ಯಾರೋ ಹೇಳಿದ್ರು ಅಂತ ನೀವು ಅದನ್ನು ಫಾಲೋಅಪ್ ಆಗ್ತೀರಾ, ಸೆಟ್ ಬ್ಯಾಕ್ಗೆ ಕರೆಕ್ಟಾಗಿ ಫಾಲೋಅಪ್ ಆಗದೆ ರಿಸಲ್ಟ್ ಬರೋದಿಲ್ಲ. ಆವಾಗ ನಿಮಗೆ ವಾಸ್ತುವಿನ ಮೇಲೆ ನಂಬಿಕೆ ಇರೋದಿಲ್ಲ, ನಂಬಿಕೆ ಬರೋದಿಲ್ಲ. ನಾನು ಮನೆಯೆಲ್ಲ ವಾಸ್ತುಗೆ ಮಾಡಿದೆ, ನನಗೇನೋ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಅಂದ್ಕೊತೀರಾ. ನೀವು ಕರೆಕ್ಟಾಗಿ ಸೆಟ್ ಬ್ಯಾಕ್ಗಳು ಬಿಟ್ಟಿರೋದಿಲ್ಲ, ಮತ್ತು ಕಾಂಪೌಂಡ್ಗಳು ಮನೆ ಪ್ಯಾರಲಲ್ಲಾಗಿ ಮಾಡಿರೋದಿಲ್ಲ. ಹಾಗಾಗಿ ಆ ಥರದ ಸಮಸ್ಯೆಗಳು ಮಾಡ್ಕೊಳ್ಬೇಡಿ ಅಂತ ಮನೆ ಪ್ಲ್ಯಾನ್ ಮೊದಲೇ ರೆಡಿ ಆಗಿರುತ್ತೆ, ಆ ಪ್ಲ್ಯಾನಂತೆ ಮನೆ ಮಾಡ್ಕೊಳ್ಳಿ. ಮನೆಯೆಲ್ಲ ಆದಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿ, ಇಲ್ಲ ಯಾರೋ ಒಬ್ಬ ವಾಸ್ತು ಅವ್ರು ಬಂದು ಎಲ್ಲ ಪ್ಲ್ಯಾನ್ ಪ್ರಕಾರ ಮಾಡಿರ್ತಾರೆ, ಅವ್ರನ್ನ ಕೇಳದೆ ನೀವು ಮುಂದೆ ಎಕ್ಸ್ಟೆಂಡ್ ಮಾಡಿಕೊಂಡಾಗ ಅವು ಬಾಗಿಲುಗಳು ಸ್ಥಾನವೂ ಬದಲಾಗುತ್ತೆ, ಮತ್ತು ಅದು ಸೆಟ್ ಬ್ಯಾಕ್ಗಳು ಡಿಫ್ರೆನ್ಸ್ ಆಗುತ್ತೆ. ಆ ರೀತಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಅದೇ ರೀತಿ ಮೈಸೂರಿಂದ ಒಬ್ಬ ನಮ್ಮ ಕ್ಲೈಂಟು ನಮಗೆ ಕಾಲ್ ಮಾಡಿ ಈ ಡೌಟ್ಸನ್ನ ಕೇಳಿದರು. ಹಾಗಾಗಿ ಈ ಡೌಟ್ಸ್ ವಿಚಾರ ವಿವರಿಸಿದ್ದೇನೆ. ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ವಾಸ್ತುವಿನ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ. ಮತ್ತು ಯಾರೆಲ್ಲ ಹೊಸದಾಗಿ ಮನೆಗಳನ್ನ ಕಟ್ತಾ ಇರ್ತಾರೆ ಅಥವಾ ಮನೆಗಳು ವಾಸ್ತುವಿನ ರೀತಿ ಸಮಸ್ಯೆ ಇರುತ್ತೆ ಅನ್ನೋರು ದಯಮಾಡಿ ಈ ಥರದ ವಿಡಿಯೋಗಳನ್ನ ಶೇರ್ ಮಾಡಿ. ಅವ್ರು ನೋಡೋದ್ರಿಂದ ಅವ್ರಿಗೂ ಒಂದು ಅದ್ರ ಬಗ್ಗೆ ಒಂದು ಅರಿವು ಬರುತ್ತೆ ಅಂತ ಹೇಳ್ತಾ, ನಮ್ಮ ಇರಾವಾಸ್ತು ಚಾನಲ್ನಲ್ಲಿ ಈ ಡಿಸ್ಪ್ಲೇಲಿ ನಮ್ಮ ನಂಬರ್ ಬರ್ತಾ ಇರುತ್ತೆ. ಯಾರಿಗಾದರೂ ವಾಸ್ತು ಕನ್ಸಲ್ಟೆಂಟ್ ಬೇಕಿದ್ದರೆ ನಮ್ಮನ್ನು ಫೋನ್ ಮಾಡಿ ಕರೆಸ್ಕೊಳ್ಳಿ, ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.